ಹಾಯ್ ಫ್ರೆಂಡ್ಸ್, ಜಯಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ. ಇವತ್ತು ಬ್ರಿಂಜಾಲ್ ಬಾತ್ ಮನೆಯಲ್ಲೇ ಪೌಡರ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಉದ್ದಿನಬೇಳೆ, ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ವಲ್ಪ 1 ಬೌಲಷ್ಟು ಕರಿಬೇವು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಯೂಸ್ ಮಾಡ್ಬೋದು, ಏನಾಗಲ್ಲ. ಸೊ ಇವಾಗೆಲ್ಲನೂ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಬ್ಯಾಡಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದ್ರದ್ದು. ಫ್ರೈ ಆಗುವಾಗಲೇ ವಾಂಗಿಬಾತ್ ಸ್ಮೆಲ್ ಬರ್ತಾ ಇರುತ್ತೆ, ಆಗೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ, ಸ್ವಲ್ಪ ಹಿಂಗೆ ಹಾಕಿ ಫ್ರೈ ಮಾಡಿ, ಆಮೇಲೆ ಅವಾಗೇ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಫ್ರೈ ಮಾಡಿ. ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಸುಟ್ಟೋಗ್ಬಿಡುತ್ತೆ ಅರಿಶಿನ ಪುಡಿ ಎಲ್ಲ ಹಾಕಿದ್ಮೇಲೆ. ಸೊ ಹಾಗಾಗಿ ಅದನ್ನು ಪೌಡರ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಇಟ್ಕೊಂಡು ಸಪ್ರೇಟ್ ಒಂದು ಪ್ಯಾನಲ್ಲಿ ಸಾಸಿವೆ ಮತ್ತು ಅದಕ್ಕೊಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಸಪ್ರೇಟಾಗಿ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡಿ. ನಾನು ಬಟಾಣಿನ 1-2 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ, ನೆನೆಸಿರಲಿಲ್ಲ ನಾನು, ಅದಕ್ಕೋಸ್ಕರ. ಅದನ್ನು ಎಣ್ಣೆಗೆ ಹಾಕಿದ್ರೆ ಈ ಥರ ಹರಳುತ್ತೆ. 2 ಸೀಟಿ ಹೊಡೆಸ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿ ಈ ಥರ ಚೆನ್ನಾಗಿ ಹರಳುತ್ತೆ, ಬೇಯುತ್ತೆ, ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಆಮೇಲೆ ಚಿಕ್ಕದಾಗಿ ಬದನೆಕಾಯಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೇ ಫ್ರೈ ಮಾಡಿ. ಸ್ವಲ್ಪ ಹುಣಸೆಹಣ್ಣು ಕಲಸಿಟ್ಕೊಂಡಿರಿ ನೋಡಿ. ನಾವು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀವಿ, ಬೆಲ್ಲ ಬೇಡ ಅಂದರೆ ಅವು ಸ್ಕಿಪ್ ಮಾಡ್ಬೋದು. ಸೊ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಬೆಲ್ಲಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಹುಣಸೆಹಣ್ಣು ಕಲಿಸ್ಕೊಂಡು ಇಟ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹಾಕಿ ನೀಟಾಗಿ ಖಾರ ಪುಡಿ, ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು, ಹಂಗಾಗಿ ಖಾರ ಪುಡಿ ಹಾಕ್ತಾಯಿದ್ದೀವಿ. ಖಾರ ಪುಡಿ ಇಲ್ಲಾಂದರೆ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿನೇ ಓಕೆ. ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಎಲ್ಲ ಪೂರ್ತಿ ಪೌಡರ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬ್ರಿಂಜಾಲ್ ಗೊಜ್ಜು ಸೂಪರಾಗಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಮಾಡ್ಕೊಳ್ಳಿ. ಅನ್ನ ಮಾಡುವಾಗಲೇ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸಾಲ್ಟ್ ಹಾಕಿ ಅನ್ನ ಮಾಡಿ ಉದ್ರುದ್ರಾಗಿ ಮಾಡಿ, ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಟೇಸ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಟೇಸ್ಟಿಯಾಗಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೆ ಲೈಕ್ ಮಾಡಿ. ಚೆನ್ನಾಗಿದ್ದರೆ ಒಂದ್ಸರಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮಾಡೋ ಅಡುಗೆಗಳೆಲ್ಲ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನ್ನು. ಸೊ ಥ್ಯಾಂಕ್ ಯು ಸೋ ಮಚ್.